ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಗುಲಾಬವಾಡಿ ವಿಜಯ ವಿದ್ಯಾಲಯ ಪಕ್ಕದಲ್ಲಿ ಇರುವ ಕ್ರೈಸ್ತ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಇಂದು ಗುಡ್ ಫ್ರೈಡೆ ಅಂಗವಾಗಿ ಶುಭ ಶುಕ್ರವಾರದ ಆರಾಧನಾ ಕಾರ್ಯಕ್ರಮ ಜರುಗಿತು. ಕ್ರೈಸ್ತ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ಕಲಬುರಗಿಯಲ್ಲಿ ಶುಭ ಶುಕ್ರವಾರದ ಆರಾಧನೆ, ಏಸು ಶಿಲುಬೆ ಮೇಲೆ ನುಡಿದ ಸಪ್ತ ನುಡಿಗಳ ಧ್ಯಾನ ಕಾರ್ಯಕ್ರಮವು ದಿನಾಂಕ 18 ಏಪ್ರಿಲ್ 2025ರಂದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಜರುಗಿತು. ತುಟಿ ಮಾಡಿ ತಲೆ ಆಡಿಸುತ್ತಾ ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನ ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ನನಗೆ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರಿಲ್ಲ, ದೂರವಾಗಿರಬೇಡ.
ತಂದೆಯಾಗಿರುವ ನಮ್ಮ ದೇವರೇ, ಅಪ್ಪ ನಮ್ಮ ದೇವ, ನಮ್ಮ ರಕ್ಷಕ, ಈ ಬೆಳಗಿನ ವೇಳೆ ಕರ್ತನೆ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾದ ನಾವು ನಿನ್ನ ಪವಿತ್ರ ಆಲಯದಲ್ಲಿ ನಾವು ಸೇರಿ ಬಂದು ಕರ್ತ, ನಿನ್ನ ಆಲಯದಲ್ಲಿ ಮಾನ ಮಹಿಮೆಗಳನ್ನು, ನಿನ್ನ ಮಂದಿರದಲ್ಲಿ ಬಲ ಸೌಂದರ್ಯಗಳನ್ನು ಕಂಡುಕೊಳ್ಳುವಂತಹ ಭಾಗ್ಯ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೆ ನೀನು ಅನುಗ್ರಹ ಮಾಡಿದ್ದಕ್ಕಾಗಿ ಕರ್ತನೆ ನಾವು ನಿನಗೆ ವಂದಿಸುತ್ತೇವೆ. ಅಪ್ಪ ನಮ್ಮ ದೇವ ರಕ್ಷಕ, ಕಳೆದ ದಿನಗಳು, ಕಳೆದ ಸಮಯ, ಶ್ರಮ ಮಾಡಿದ ದಿನಗಳ ಪ್ರಾರಂಭದಿಂದ ಕರ್ತನಿಗೆ ಈವರೆಗೆ ನಮ್ಮ ಜೊತೆಗೆ ನೀಡಿದ್ದು, ಈ 45 ದಿನಗಳವರೆಗೆ ಕರ್ತನೆ ಒಂದೊಂದು ದಿನವೂ ಸ್ವಾಮಿ ನಿನ್ನ ಆಲಯದಲ್ಲಿ ನಾವು ಸೇರಿ ಬಂದವರಾಗಿ ಕರ್ತನೆ ಪೂಜೆಯ ಕುರಿತಾಗಿ, ಉಪವಾಸದ ಕುರಿತಾಗಿ, ಪ್ರಾರ್ಥನೆಗಳ ಕುರಿತಾಗಿ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತದ ಕುರಿತಾಗಿ ಧ್ಯಾನ ಮಾಡುವಂತಹ ಭಾಗ್ಯ ನಿನ್ನ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿದ್ದಕ್ಕಾಗಿ ಕರ್ತನೆ ನಾವು ನಿನಗೆ ವಂದನೆ ಹೇಳುತ್ತೇವೆ. ಪರಿಶುದ್ಧನಾಗಿರುವ ನಮ್ಮ ದೇವ, ಸಂಭ್ರಮಣ ದಿನಗಳ ಪ್ರಾರಂಭದ ಕರ್ತನೆ ನಮ್ಮ ಸಭೆಯ ಅನೇಕ ಜನ ನಿನ್ನ ಮಕ್ಕಳನ್ನು ಕರ್ತನೆ ಈ ಒಂದು ವಿಶೇಷವಾದ ಆರಾಧನೆಗಳಿಗೆ ನೀನು ಉಪಯೋಗ ಮಾಡಿಕೊಂಡು ಅವರ ಮೂಲಕವಾಗಿ ಕರ್ತನೆ ವಾಕ್ಯ. ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜನಾಕ್ರೋಶ ಯಾತ್ರೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯ ವತಿಯಿಂದ ದಿನಾಂಕ 18ನೇ ಏಪ್ರಿಲ್ 2025ರಂದು ಜನಾಕ್ರೋಶ ಯಾತ್ರೆಯು ಬೆಳಿಗ್ಗೆ 10 ಗಂಟೆಗೆ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜರುಗಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಿಜೆಪಿ ಕಲಬುರಗಿ ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾದೇವ್ ಬೆಳಮಗಿ ನಿರೂಪಣೆ ಮಾಡಿದರು. ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ ಸ್ವಾಗತಿಸಿದರು. ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಿಕಾರಿಪುರದ ಶಾಸಕರಾದ ಬಿವೈ ವಿಜೇಂದ್ರ ಅವರು ನೇತೃತ್ವ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಹಾಗೂ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಮಾತನಾಡಿದರು. ಇವತ್ತು ನಿನ್ನ ಶಕ್ತಿ ಅಂತೇಳಿ ಜಿಲ್ಲಾ ಮಂತ್ರಿಗಳಂತೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರಾಗಿ ನಿಮ್ಮ ಚೇಲೆಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಹೋದಂತ ಟೈಮಲ್ಲಿ ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ನೆನ್ಪಿಡ್ಕೋಬೇಕು. ಅಂದ್ರೆ ನಮ್ಮ ಹಣ ನಮಗೆ ಕೊಟ್ರೆ ಅದು ದಲಿತರ ಹಣನ ದಲಿತರಿಗೆ ಕೊಟ್ಟುವ ಯಾಕೆ ನೀವು ಗ್ಯಾರಂಟಿ ಹಣ ಕೊಡ್ಲಿಕ್ಕೆ ಯಾಕಾಗಿಲ್ಲ? ಕೊಡದೇ ಇದ್ದಾಗ ಕೇಳೋ ಧೈರ್ಯ ನಿಮಗಿಲ್ವ? ನಿಮಗೆ ತಾಕತ್ತಿಲ್ಲ. ಸುಮ್ಮನೆ ದಲಿತರನ್ನ ವಂಚನೆ ಮಾಡಿ ಮೋಸ ಮಾಡಿ ಇವತ್ತಿನ ದಿವಸ ನಿಮ್ಮ ಕುಟುಂಬಗಳನ್ನ ತುಂಬಿಕೊಳ್ತಕ್ಕಂಥದ್ದು, ನಿಮ್ಮ ಕಣಜ ತುಂಬಿಕೊಳ್ಳ ಕೆಲಸ ಮಾಡ್ತಿದ್ದೀರಿ ಹೊರತು ದಲಿತರು ಸರ್ವನಾಶ ಆಗ್ತಿದ್ದಾರೆ. ಮಾನ್ಯ ಬಂಧುಗಳೇ, ನಾನು ಹೇಳ್ತೇನೆ, ಕಳೆದ 3-4 ತಿಂಗಳ ಮುಂಚೆ ನಾನು ಬಂದು ಭಾಷಣ ಮಾಡಿದ್ದೆ ಇಲ್ಲಿ. ಆವತ್ತಿಂದ ಒಂದು ಸತ್ಯ ಹೇಳಿದ್ದೆ ನಿಮಗೆ. ಏನು ಆ ಸತ್ಯ? ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ನಿಮಗೆ ಜ್ಞಾಪಕ ಇರಬೇಕು. ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಅಂತ ಅವತ್ತು ನಾನು ಘೋಷಣೆ ಮಾಡಿದ್ದೆ. ಇವತ್ತು ರಿಪಬ್ಲಿಕ್ ಆಗಿಲ್ವಾ? ರಾಜ್ಯದಲ್ಲಿ ಎಲ್ಲೂ ಕೂಡ ಝೀರೋ ಟ್ರಾಫಿಕ್ ಇಲ್ಲ. ಗುಲ್ಬರ್ಗಾದಲ್ಲಿ ಝೀರೋ ಟ್ರಾಫಿಕ್ ಇದೆ. ಒಂದ್ ಕಡೆ ಹೇಳ್ತಾರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಪುಕ್ಕಟೆ ಪ್ರಯಾಣ. ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರು ಕೂತಿದ್ದಾರೆ. ನಮ್ಮ ಅತ್ತೆ ಮಾಡೋರು ಶ್ರೀಮತಿನೂ ಕೂಡ ಮುಂದಿನ ಸಾಲಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ. ಈಗ ಸ್ವಲ್ಪ ನೆರಳು ಬಂದಿದೆ. ಆದ್ರೆ ಒಂದ್ ಹೇಳ್ತಾನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತೇಳಿ ಘೋಷಣೆ ಮಾಡಿದಂತ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಲ್ಲಿಸಿಕೊಂಡಿದ್ದಾರೆ. ಅದರ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳಿಗಂತೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ KSRTC ಪರಿಸ್ಥಿತಿ ಅಂತ ಹೇಳಿದ್ರೆ, 6,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ KSRTCಗೆ ಹಣ ಕೊಡಬೇಕಾಗಿದೆ. ಎಲ್ಲರೂ ಕೂಡ ಉಳಿಸ್ಕೊಂಡಿದ್ದಾರೆ. ಹಾಗೇನೆ ಯಾಕೆ
ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕಾಗ್ತಾ ಇಲ್ಲ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಕಾರ್ಯದರ್ಶಿಗಳಾದ ಶರಣು ತಳ್ಳಿಕೇರಿ, ತಮ್ಮೇಶಗೌಡ, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಉಪನಾಯಕರಾದ ಸುನಿಲ್ ವಲ್ಯಾಪುರೆ, ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಡಾಕ್ಟರ್ ಬಿಜಿ ಪಾಟೀಲ್, ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಅಮರ್ನಾಥ್ ಪಾಟೀಲ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಬಿಜೆಪಿಯ ಮುಖಂಡರಾದ ಕುಮಾರಿ ಲಲಿತಾ ಆನಾಪುರ್, ಮಾಜಿ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್, ಸ್ಪರ್ಧಿಸಿದ ಅಭ್ಯರ್ಥಿ ಮಣಿಕಂಠ ರಾಠೋಡ್, ರಾಜ್ಯ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಅವಣ್ಣ ಮ್ಯಾಕೇರಿ, ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಚಂದಮ್ಮ ಪಾಟೀಲ್, ಗ್ರಾಮಾಂತರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಭಾಗೀರಥಿ ಗುನ್ನಾಪುರ್, ಮಹಿಳಾ ಮೋರ್ಚಾ ನಗರ ಅಧ್ಯಕ್ಷರಾದ ಶೋಭಾ ಬಾಗೇವಾಡಿ, ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪಾಟೀಲ್, ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಿಂಗರಾಜ್ ಬಿರಾದಾರ್, ನಾಗಪ್ಪ ಕೊಳ್ಳಿ, ದೇವೇಂದ್ರ ದೇಸಾಯಿ ಕಲ್ಲೂರ್ ಆಗಮಿಸಿದ್ದರು. ಕಲಬುರಗಿ ನಗರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಯೋಗಿ ನಾಗನಹಳ್ಳಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಕಡಗಂಚಿ, ಜಗದೇವ್ ಗುತ್ತೇದಾರ್, ಬಸವರಾಜ್ ಮುನ್ನಳ್ಳಿ, ಶಿವಾನಂದ ಪಿಸ್ತಿ, ಮಲ್ಲು ಉದನೂರ್, ರಾಜು ದೇವದುರ್ಗ, ಹೊನ್ನಾಳಿ ಶ್ರೀನಿವಾಸ್ ದೇಸಾಯಿ, ರಾಮು ಗುಮ್ಮಟ್, ಮಹೇಶ್ ಚೌಹಾಣ್, ವೀರು ರಾಯ್ಕೋಡ್ ಉಪಸ್ಥಿತರಿದ್ದರು. ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಸವಿತಾ ಪಾಟೀಲ್, ರಾಜೇಶ್ವರಿ ಮೈತ್ರಿ, ಸುವರ್ಣ ವಾಡೆ, ರಾಜ್ಯ ಮಾಧ್ಯಮ ಸಂಚಾಲಕರಾದ ಕರುಣಾಕರ್ ಕಸಲೆ, ಪ್ರಶಾಂತ್ ಖೇಡ್ಜಿ, ವೆಂಕಟಪ್ಪ ಮಾಲೆಪಾಟೆ, ರಾಜ್ಕುಮಾರ್, ನಾಗರಾಜ್ ಮಹಗಾಂವ್ಕರ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಿಯಾಂಕ್ ಖರ್ಗೆ ಎಂದರೆ ಬಿಜೆಪಿಯವರಿಗೆ ಜೇನುತುಪ್ಪದಂತೆ ಪ್ರೀತಿ. ಹೀಗಾಗಿ ಜೇನುತುಪ್ಪದ ಸುತ್ತಮುತ್ತ ಇರುವೆಗಳು ಓಡಾಡುವಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುತ್ತಿಕೊಳ್ಳುತ್ತಿರುತ್ತಾರೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿರುವ ಬಿಜೆಪಿ ನಾಯಕರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೆಂದರೆ ಜೇನುತುಪ್ಪದಂತೆ ಪ್ರೀತಿ. ಹಾಗಾಗಿ ಜೇನುತುಪ್ಪದ ಸುತ್ತ ಇರುವೆಗಳು ಇದ್ದಂಗೆ ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ಅವರ ಸುತ್ತ ಸುಳಿಯುತ್ತಿರುತ್ತಾರೆ. ಅವರ ನೇರ ಮತ್ತು ದಿಟ್ಟ ನಡೆಯನ್ನು ಸಹಿಸಲಾಗದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಈಗಾಗಲೇ ಸೋತು ಸುಣ್ಣವಾಗಿರುವ ಬಿಜೆಪಿಗರ ಆರೋಪಗಳೆಲ್ಲ ಖಾಲಿ ಡಬ್ಬವಾಗಿವೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಜಂಟಿಯಾಗಿ ಹೇಳಿಕೆ ನೀಡಿದ್ದಾರೆ. ಗೊತ್ತಿದೆ, ತಾವು ಪಾರದರ್ಶಕವಾಗಿ ಸುಮಾರು 15-20 ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಯವರ ಬಗ್ಗೆ ಇಡೀ ರಾಜ್ಯದಲ್ಲಿ, ಒಂದು ಜಿಲ್ಲೆ ಉದಾಹರಣೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಹಗರಣಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಹೊರಗೆ ತಂದು ಪ್ರೂವ್ ಮಾಡಿ, PSI ಹಗರಣ ಆಗಿರ್ಬೋದು, ಅದನ್ನು ಸಾಬೀತುಪಡಿಸಿ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪ್ರಿಯಾಂಕಾ. ಮತ್ತು ಮೊನ್ನೆ ತಾವು ನೋಡಿದ್ರೆ ಎಲ್ಲ ಮಾಫಿಯಾಗಳು ಅಪು ಗಾಂಜಾ, ಈ ಡ್ರಗ್ಸ್, ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತಕ್ಕೆ ಟೈಟ್ ಮಾಡಿ ಇಲ್ಲಿ ಸೂರಿ ಹೋಗ್ತಕ್ಕಂಥದ್ದು, ಅಕ್ರಮದಿಂದ ಮಾರಾಟ ಆಗ್ತಕ್ಕಂಥದ್ದು, ಅವೆಲ್ಲವನ್ನು ಸೀಸ್ ಮಾಡಿ ಏನಪ್ಪ ಅಂದರೆ SP ಆಫೀಸ್ನಲ್ಲಿ ಪ್ರದರ್ಶನ ಕೂಡ ಇಟ್ಟಿದ್ದಿರ್ತಕ್ಕಂಥ. ಇಲ್ಲಿ ಅವರು ಬಂದ ತಕ್ಷಣ, ಇದೇ ಸರ್ಕಾರ ಬಂದ ತಕ್ಷಣ ಇಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ಗಳು ಕೂಡ ಬಂದ್ ಮಾಡಿಸಿ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಲ್ಲೇ ನಡೆದರೂ ಕೂಡ ಗುಲ್ಬರ್ಗದಲ್ಲಿ ಇವತ್ತು ಕೂಡ ಬಂದಿದೆ. ಇದು ಪ್ರಿಯಾಂಕಾ ಖರ್ಗೆಜಿಯವರು ಒಂದು ರೀತಿಯಿಂದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದಂತ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ. ಇನ್ನು ಅವ್ರ ಬಗ್ಗೆ ಯಾಕೆ BJPಯವರು ಪದೇ ಪದೇ ಆರೋಪ ಮಾಡ್ತಿದ್ದಾರೆ? ಯಾವುದಾದ್ರೂ ಒಂದು ಮಂತ್ರಿ ಸ್ಥಾನ ವಹಿಸ್ಕೊಂಡ ಮೇಲೆ ವೈಫಲ್ಯ ಏನಾದರೂ ಇದೆನಾ? ಅವರು ಮೊದಲು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಕೂಡ ಮಂತ್ರಿ ಆದಾಗ ಕೂಡ IT-BT ಮಂತ್ರಿ ಆದಾಗ ಇಡೀ ರಾಜ್ಯದ ಜನ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಸುಧಾಮೂರ್ತಿಯವರು ಮುಖ್ಯಮಂತ್ರಿಗಳಿಗೆ ಬಂದು ಭೇಟಿಯಾಗಿ IT-BTಯಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಗೆ ಅದು ಒಪ್ಪಿಸ್ಕೊಡ್ರಿ, ಮಂತ್ರಿ ಮಾಡಂತ, ಅವರನ್ನು ತೆಗಿಬೇಡ್ರಿ, ಅವರೇ ಕಂಟಿನ್ಯೂ ಮಾಡಿರಿ ಅಂತ ಹೇಳಿರ್ತಕ್ಕಂಥ, ಎಲ್ಲರಿಂದ ಶಬಾಶೇರಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ಮತ್ತು ಅಷ್ಟೇ ಮಾನ್ಯ ಸಲ ಏನಪ್ಪ ಅಂದ್ರೆ IT-BTಯಲ್ಲಿ 1 ಲಕ್ಷ ಇಂಜಿನಿಯರ್ಸ್ಗಳಿಗೆ ಕೆಲಸ ಕೊಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವು. ಇಡೀ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಸ್ವಾಮೀಜಿಯವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ದಮ್ಮು ತಾಕತ್ತು ಇದ್ರಿ ಅಂತ. ದಮ್ಮು ತಾಕತ್ತಿದ್ದಲ್ಲಿ ಏನಪ್ಪ ಅಂದ್ರೆ ಇವತ್ತು 58,000 ಕೋಟಿ ನಾವು 5 ಗ್ಯಾರಂಟಿಗಳಿಗೆ ದುಡ್ಡು ಹೋಗಿ ಇಲ್ಲಂತೇನು BJPಯವರು ಡಪ ಹೊಡಿತಾರೆ.
ಇಂಥ ಹೊತ್ತಿನಲ್ಲಿ ಕೂಡ ಮೊನ್ನೆ 644 ಕೋಟಿ ರೂಪಾಯಿ ಏನಪ್ಪ ಅಂದರೆ ಮೆಡಿಕಲ್ ಹಬ್ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಶರಣ್ ಪ್ರಕಾಶ್ ಪಾಟೀಲರು ಮತ್ತು ಉಸ್ತುವಾರಿ ಸಚಿವರು ಸೇರಿ ಮಾಡಿದ್ರು. ಇನ್ನೊಂದು ಮಹತ್ವವಾದಂಥ ಕೆಲಸ ಮಾಡಿದ್ರು. ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಮೇಲೆ ಕಲ್ಯಾಣ ಪಥ ಅಂಥೇಳಿ ಈ ಭಾಗದ ಅಭಿವೃದ್ಧಿಗಾಗಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 4 ಕಿಲೋಮೀಟರ್ನಂತೆ 1,000 ಮೇಲ್ಪಟ್ಟು ಕೋಟಿ ಹಣವನ್ನು ಖರ್ಚು ಮಾಡಿ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ. ಇನ್ನೊಂದು ವ್ಯವಸ್ಥೆಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 225 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಗತಿ ಪಥ ಅಂಥೇಳಿ ಒಂದು ಸ್ಕೀಮ್ ಮಾಡಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ 4 ಕಿಲೋಮೀಟ್ರ್ 5,000 ಕೋಟಿ ರೂಪಾಯಿ. ಇವತ್ತು ಹಳ್ಳಿಗಳಿರ್ತಕ್ಕಂಥ ರೈತರಿಗೆ ಒಳ್ಳೆಯ ರಸ್ತೆ ಇರಬೇಕು, ಅವ್ರ ಹೊಲಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಆ ತಾಕತ್ತು ದಮ್ಮಿದ್ರೆ ಇಂಥ ಒಳ್ಳೆಯ ಕೆಲಸ ಮಾಡ್ತಾನೆ. ತಾಕತ್ತು ದಮ್ಮಿದ್ದಂಗೆ ಒಳ್ಳೇದು ಮಾಡ್ತಾನೆ, ತಾಕತ್ತು ದಮ್ಮಿದ್ದಿಲ್ಲ ಅವನು ಕೆಟ್ಟ ಮಾಡ್ತಿದ್ದ. ಅವ್ರ ತಂದೆಯವರು 50 ವರ್ಷ ರಾಜಕೀಯದಲ್ಲಿ, ಇವರು ಕೂಡ 20 ವರ್ಷದಿಂದ ರಾಜಕೀಯದಲ್ಲಿ ಯಾವುದಾದ್ರೂ ಒಂದು ಕಪ್ಪು ಚುಕ್ಕೆ ಇದ್ದಿದ್ದು ಉದಾಹರಣೆ ಇರಲಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಿರಣ್ ಪಾಟೀಲ್ ಹರ್ವಾಳ್ ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ರಾಜ್ಯದಲ್ಲಿ ಒಂದೇ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯ ಕುರಿತಂತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಪತ್ರ ಸಲ್ಲಿಸಿರುವ ಕುರಿತು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ದೀಪಕ್ ನಾಗ್ ಪುಣ್ಯಶೆಟ್ಟಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಂದೇ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪುನರ್ ಪರಿಶೀಲನಾ ಪತ್ರ ಕಳುಹಿಸಬೇಕು ಎಂದು ಅಖಿಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ರಾಜ್ಯ ಘಟಕ ಆಗ್ರಹಿಸಿದೆ. ಈ ಕುರಿತು ಕಲಬುರಗಿಯಲ್ಲಿ ರವಿವಾರ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಿರುವ ಗ್ರಾಮೀಣ ಬ್ಯಾಂಕ್ ನೌಕರರು ಕೇಂದ್ರ ಸರ್ಕಾರ ಫೆಬ್ರವರಿ 6ರಂದು ಹೊರಡಿಸಿರುವ ಹೊಸ ಆದೇಶದಲ್ಲಿ ರಾಜ್ಯದಲ್ಲಿ 2 ಗ್ರಾಮೀಣ ಬ್ಯಾಂಕ್ಗಳ ಪ್ರಸ್ತಾವನೆ ಪ್ರಕಟಿಸಿದೆ. ಈ ನಿರ್ಧಾರದಿಂದ ಬ್ಯಾಂಕ್ಗಳ ಪುನರ್ ಸಂಘಟನೆ ಕಾರ್ಯದಲ್ಲಿ ಹಿನ್ನಡೆಯಾಗಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ದೀಪಕ್ ನಾಗ್ ಪುಣ್ಯಶೆಟ್ಟಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. 10 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಒಂದು ಬಹಳ ದಿನಗಳ ನಮ್ಮ ಗ್ರಾಮೀಣ ವಿಕಾಸ್ ಬ್ಯಾಂಕ್ದ ಎಂಪ್ಲಾಯೀಸ್ ಮತ್ತು ಎಲ್ಲ ಅಧಿಕಾರಿಗಳ ಒಂದು ಬಹಳ ದಿನ ಬೇಡಿಕೆಯಾಗಿತ್ತು. ಈ ಕುರಿತು ಸುಮಾರು 2019ರಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಈ ಒಂದು ನಮ್ಮ ಅಸ್ಮತ್ ಬಾಬುಮಿ ಅವ್ರ ನೇತೃತ್ವದಲ್ಲಿ ಈ ಭಾಗದ ಎಂಪ್ಲಾಯಿಗಳು ಮತ್ತು ಅಧಿಕಾರಿಗಳು ಸೇರಿ ಸುಮಾರು 100 ಜನ ಸೇರಿ ಅವರು 2019ರಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾಗಿದ್ದಾಗ ಒಂದು ಪ್ರಸ್ತಾಪನೆಯ ಒಂದು ಕೇಂದ್ರದಲ್ಲಿ ಒಂದು ಲೋಕಸಭೆಯಲ್ಲಿ ಮಾತಾಡಬೇಕಂತ ಹೇಳಿ ಒಂದು ಮನವಿ ಸಲ್ಲಿಸಿದ್ದೇವೆ. ಅವರು ಕೂಡ ಅಲ್ಲಿ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದರು.
ಸುಮಾರು ದಿನಗಳ ಒಂದು ಈ ಹೋರಾಟದಿಂದ ಇವತ್ತು ಅವರ ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರ ಕೂಡ ಈ ಪ್ರಸ್ತಾವನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಮಾಡ್ಲಿಕ್ಕೆ ಈಗಾಗಲೇ ಆದೇಶನ ಹೊರಡಿಸಿದೆ. ಅದನ್ನು ಬರ್ತಕ್ಕಂಥ ಮೇ 1ನೇ ತಾರೀಕಿಂದ ಇಡೀ ರಾಜ್ಯಾದ್ಯಂತ ಜಾರಿಗೆ ಮಾಡಲು ಆದೇಶ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದೇ ಗ್ರಾಮೀಣ ಮತ್ತು ಒಂದೇ ಬ್ಯಾಂಕಿನ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ. ಇದರಿಂದ ನಮ್ಮ ಭಾಗದ ಎಂಪ್ಲಾಯೀಸು ಈ ಯಾವ ರೀತಿ 371J ಇಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಧಿಕಾರಿಗಳಿಗೆ ಮತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಯಾವ ರೀತಿ ಒಂದು ಅವಕಾಶ ಮತ್ತು ಇದೇ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಸೇವೆ ಸಲ್ಲಿಸಕ್ಕಂಥ ಅವಕಾಶ ದೊರೆತಿದೆ, ಅದೇ ರೀತಿ ಈ ಒಂದೇ ಗ್ರಾಮೀಣ ಮತ್ತು ಒಂದೇ ಬ್ಯಾಂಕ್ ಏನಾಗ್ತದೆ ಕರ್ನಾಟಕ ರಾಜ್ಯಾದ್ಯಂತ, ಇದರಿಂದ ಕೂಡ ನಮ್ಮ ಭಾಗದ ಎಂಪ್ಲಾಯೀಸು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಬೆಳಗಾವಿ, ಬಿಜಾಪುರ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಸೇವೆ ಸಲ್ತಾ ಇದೆ ಅವರಿಗೆ ಈ ಕಡೆ ಬಂದು ಅವರು ಇದೇ ಭಾಗದಲ್ಲಿ ಸೇವೆ ಸಲ್ತಕ್ಕಂಥ ಅವಕಾಶ ಸಿಗ್ತಾ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನಿದನ್ನು ಒಂದೇ ರಾಜ್ಯ ಒಂದೇ ಗ್ರಾಮೀಣ ಪ್ರಸ್ತಾವನೆಗೆ ಒಪ್ಪಿಕೊಂಡಿದೆ. ಅದಕ್ಕೆ ಇದು ಪ್ರಯತ್ನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಸೋಸಿಯೇಷನ್ ಸಲುವಾಗಿ ಮತ್ತು ನಾವು ಕೂಡ ಅದಕ್ಕೆ ನಮ್ಮ ಕಡೆಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ವೀರಶೆಟ್ಟಿ ಪಾಟೀಲ್, ಮಲ್ಲು ರೆಡ್ಡಿ, ಲೋಕೇಶ್ ಮೇತ್ರಿ, ಶಿವಾಜಿ ರಾಠೋಡ್ ಉಪಸ್ಥಿತರಿದ್ದರು. ಸರಕಾರದ ಜಾತಿ ಗಣತಿ ವರದಿಯಲ್ಲಿ ನೇಕಾರ ಕುರುಹಿನಶೆಟ್ಟಿ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸಮಾಜದ ವತಿಯಿಂದ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸರಕಾರದ ಜಾತಿ ಗಣತಿ ವರದಿಯಲ್ಲಿ ನೇಕಾರ ಕುರುಹಿನಶೆಟ್ಟಿ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕುರುಹಿನಶೆಟ್ಟಿ ನೇಕಾರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸರ್ಕಾರವು ಮೊನ್ನೆ ಮಂಡಿಸಿರ್ತಕ್ಕಂಥ ಈ ಜಾತಿ ಜನಗಣತಿ, ಅದರಲ್ಲಿ ನಮ್ಮ ಕುರುಹಿನಶೆಟ್ಟಿ ಸಮಾಜದ ಸಂಖ್ಯೆಯನ್ನು ಇಡೀ ರಾಜ್ಯಾದ್ಯಂತ ಜನಗಣತಿ ಮಾಡಿ ಸಂಖ್ಯೆಯನ್ನು 1,53,899 ಸಂಖ್ಯೆಯನ್ನು ತೋರಿಸಿದೆ. 193 ಅಂತಂದರೆ ಈಗ ಮತ್ತೊಂದು ವಾರದಲ್ಲಿ 893 ಅಂತ ಒಂದು ಕಡೆ 193 ತೋರಿಸ್ತಾರೆ, ಒಂದು ಕಡೆ 899 ತೋರಿಸ್ತಾರೆ. ಅಂದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲೇ ಸರಿಯಾದ ರೀತಿಯಲ್ಲಿ ಕ್ರಮ ಇಲ್ಲ. ಈ ಇಡೀ ರಾಜ್ಯದಾದ್ಯಂತ ಕೇವಲ 1,53,000 ಅಂತ ತೋರಿಸ್ತಾ ಇದೆ ಸುಮಾರು. ಆದರೆ ಇಡೀ ನಮ್ಮ ಅಂದಾಜಿನ ಪ್ರಕಾರ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕುರುಹಿನಶೆಟ್ಟಿ ಸಮಾಜ 10 ರಿಂದ 15 ಲಕ್ಷದವರೆಗೆ ನಮ್ಮ ಸಂಖ್ಯೆ ಇದೆ. ಆದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಈ ಅಂಕಿ ಸಂಖ್ಯೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿಯಲ್ಲಿದೆ. ಇದು ಸರಿಯಾದ ರೀತಿಯಲ್ಲಿ ಜನಗಣತಿ ಸರ್ಕಾರ ಮಾಡಿರುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವ ವಿಷಯವೇನೆಂದರೆ, ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಜಯಪ್ರಕಾಶ್ ಹೆಗಡೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಜನಗಣತಿ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಬಾರದು. ಯಾಕಂದರೆ ಈ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಸರ್ಕಾರವು ಮತ್ತೊಂದು ಸಾರಿ ಕೂಲಂಕುಷವಾಗಿ ವರದಿಯನ್ನು ಸಿದ್ಧಪಡಿಸಬೇಕು. ಯಾಕಂದರೆ ಈಗಾಗಲೇ ನಾವು ನಮ್ಮ ಸಮಾಜದ ವತಿಯಿಂದ ಸುಮಾರು ಗ್ರಾಮಗಳಿಗೆ ಭೇಟಿಯನ್ನು ನೀಡಿದಾಗ ನಾವು ಅಲ್ಲಿ ವಿಚಾರಿಸಿಕೊಂಡಾಗ ಅಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗಳಿಗೆ ಯಾರೂ ಭೇಟಿ ಕೊಟ್ಟಿಲ್ಲ, ನಮ್ಮಲ್ಲಿ ಯಾವುದೂ ಜನಗಣತಿ ಆಗಿಲ್ಲ ಅಂತೇಳಿ. ಹಾಗಿದ್ಮೇಲೆ ಸರ್ಕಾರ ಈ ವರದಿಯನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಿತು? ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಬಸವರಾಜ್ ಕರ್ದಳ್ಳಿ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮ್ಯಾಳಗಿ, ಉಪಾಧ್ಯಕ್ಷರಾದ ಕುಶಾಲ್ ಯಡವಳ್ಳಿ, ಖಜಾಂಚಿಗಳಾದ ಮಲ್ಲಿಕಾರ್ಜುನ್ ಕುಂಟೋಜಿ, ಅಶೋಕ್, ಚಂದ್ರಕಾಂತ್, ಶಿವಕುಮಾರ್, ಸಾಗರ್, ಮಲ್ಲಿಕಾರ್ಜುನ್, ವಿನೋದ್ ಕುಮಾರ್ ಜೆನೆವೆರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳಖೇಡ್ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ಏಪ್ರಿಲ್ 20ರಂದು ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂದೀಪ್ ಭರಣಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಇರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯ ಪ್ಯಾಕಿಂಗ್ ಮತ್ತು ಲೋಡಿಂಗ್ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ವರ್ಷಗಳಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸುವಂತೆ ಆಗ್ರಹಿಸಿ ದಿನಾಂಕ 20 ಏಪ್ರಿಲ್ 2025ರಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಒಂದು ತಿಂಗಳಿಗೆ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು ಅವರು.
ಯಾವುದೇ ಥರ ಸ್ಯಾಲ್ರಿ ಸ್ಲಿಪ್ ಕೊಡಲ್ಲ. ಹಾಗೆ ಅವರು ಮನ ಬಂದಂತೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಕರೀತಾ ಇರ್ತಾರೆ. ಕಾಲಿಂಗ್ ಡ್ಯೂಟಿ ಇದೆ. ಈ ಎಲ್ಲ ಸಮಸ್ಯೆಗಳು ಬಗೆಹರಿಸಿ ನಾವು ಸಮಸ್ಯೆ ಬಗೆಹರಿಸ್ಬೇಕಂದು 2 ಸರಿ ಕೂಡ ಲೇಬರ್ ಆಫೀಸ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಗಮನ ಹರಿಸ್ತಾ ಇಲ್ಲ. ತೊಂದರೆ ಬಂದು ಸರ್ ಫಸ್ಟ್ ಅಲ್ಲಿ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು, ಆಮೇಲೆ ಶಿಫ್ಟ್ ವೈಸ್ ಕೆಲಸ ಕೊಡಬೇಕು, ಹಾಗೆ ತಿಂಗಳಿಗೆ ಅವ್ರಿಗೆ ಕರೆಕ್ಟಾಗಿ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು. ವೆಜ್ ಬೋರ್ಡ್ ಪೇಮೆಂಟ್ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. ಈ ಏನು ಸಂಬಂಧಪಟ್ಟಂಗೆ ಈ 2 ಸರಿ ನಾವು ಹೋರಾಟ ಮಾಡಿದ್ಮೇಲೂ ಕೂಡ ಈ ಸಮಸ್ಯೆ ಜಾಸ್ತಿನೇ ಮಾಡಿದ್ದಾರೆ. ಲೇಬರ್ ಮೇಲೆ ದೌರ್ಜನ್ಯ ಜಾಸ್ತಿನೇ ಆಗಿದೆ. ಸರ್ ಯಾವುದು ಸ್ಪಂದನೆ ಕೊಟ್ಟಿಲ್ಲ ಅವರು, ಯಾವುದೇ ಥರ ಸ್ಪಂದನೆ, ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟ HR ಅವ್ರು ನಾರಾಯಣ ಅಂತಿದ್ದಾರೆ, ಅವರು ಕೂಡ ಸುಮಾರು ಸರಿ ನಾವು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು ಕೂಡ ಅವರು ಯಾವ ಕಡೆ ಈ ಸಮಸ್ಯೆ ಕಡೆ ಯಾವುದೋ ಗಮನ ಹರಿಸ್ತಾ ಇಲ್ಲ. ಇನ್ನು ಏನು ಅರ್ಜುನ್ ಮತ್ತು ಮಹಾರಾಜ ಏನು ಈ ಕಾಂಟ್ಯಾಕ್ಟ್ ಲೇಸ್ಮೆಂಟ್ಸ್ ಕೆಲಸ ಮಾಡ್ತಾರೆ ಇವರು ಈ ಕಡೆ ಗಮನನೇ ಹರಿಸೋದಿಲ್ಲ. ಆ್ಯಕ್ಚುಲಿ ಇವರು ಮೂಲತಃ ಬಂದು ರಾಜಸ್ಥಾನ ಬಿಹಾರಿಂದ ಇವರು ಈ ಕಡೆ ಈ ಸಮಸ್ಯೆಗಳು ಲೇಬರ್ಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಏನು ತೊಂದರೆ ಇದೆ ಅಂತ ಇವ್ರು ಯಾರೂ ಬಂದು ಗಮನನೇ ಹರಿಸೋದಿಲ್ಲ. ಸೊ ದಯವಿಟ್ಟು ಇವರಿಬ್ಬರದು ಲೈಸೆನ್ಸ್ ರದ್ದು ಮಾಡಿ ಇವರು ಲೈಸೆನ್ಸ್ನ ಕಪ್ಪು ಪಟ್ಟಿಲಿ ಹಾಕಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಯುವ ಘಟಕದ ಅಧ್ಯಕ್ಷರಾದ NK ಅರ್ಜುನ್, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಬುದ್ಧೇಶ್ ಸಿಂಗೆ, ಉಪಾಧ್ಯಕ್ಷರಾದ ಭಾಗೇಶ್, ಸಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.